ನಮ್ಮ ಮೈಸೂರಲ್ಲಿ ಏನು ಇಷ್ಟೊಂದು ಮಂಜು ತುಂಬಿಕೊಂಡಿದೆ ಅಂದ್ಕೊಂಡ್ರ? ಮಂಜಲ್ಲ ಇದು, ಹೊಗೆ, ಪಟಾಕಿ ಹೊಗೆ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ರಾತ್ರಿ ನಮ್ಮ ಮೈಸೂರು ಹೇಗಿದೆ ದೀಪಾವಳಿ ಸಂಭ್ರಮದಲ್ಲಿ ನೋಡೋಣ ಅಂತ ಹಲವಾರು ಕಡೆ ರೌಂಡ್ಸ್ ಹೊಡೆದೆ. ಸೊ ಹೇಗಿದೆ ಅಂತ ನೀವೇ ನೋಡಿ, ಎಷ್ಟು ಸಕ್ಕತ್ತಾಗಿತ್ತು ನಮ್ಮ ಮೈಸೂರು ಅಂತ. ಆ್ಯಕ್ಚುಲಿ ಇದೆಲ್ಲ ಮಂಜಲ್ಲ, ಪಟಾಕಿಯಿಂದ ಬಂದಿರೋಂಥ ಹೊಗೆ. ಹೆಂಗೆ ಕಾಣ್ತಿದೆ ನೋಡಿ, ಯಾವ ರಸ್ತೆಗಳಲ್ವಾ, ಎಲ್ಲ ರಸ್ತೆಗಳು ಈಗ ಕಾಣ್ತಿದೆ. ಇನ್ನು ಕೆಲವು ಕಡೆ ನೋಡಿ, ಈ ನಾಯಿಗಳು ರನ್ನಿಂಗ್ ಓಡ್ತಾನೆ ಇದೆ. ಸೌಂಡ್ ಕಡಿಮೆ ಇರುತ್ತೆ, ಆ ಕಡೆ ಓಡ್ತಾನೆ ಇದ್ದಾವೆ. ಎಲ್ಲ ಕಡೆನೂ ಸೌಂಡ್, ಎಲ್ಲಿ ನಿಲ್ತಾವೆ ಪಾಪ ಬೀದಿ ನಾಯಿಗಳು, ಎಲ್ಲಿ ಮಲ್ಕೋತವೆ, ಸಕ್ಕತ್ತು ಓಡ್ತಿದ್ವು ಗುರು. ನನಗಂತೂ ನೋಡಿ ಸ್ವಲ್ಪ ಬೇಜಾರಾಯ್ತು. ಎಲ್ಲ ಮುಗಿಸಿ ಮನೆಗೆ ಬಂದೆ. ಮನೆಗೆ ಬಂದಮೇಲೆ ಮೈಸೂರಿಂದು ಏರ್ ಇಂಡೆಕ್ಸ್ ಹೆಂಗಿದೆ ಅಂತ ಚೆಕ್ ಮಾಡೋಣ, ಏರ್ ಕ್ವಾಲಿಟಿ ಅಂತ ಒಂದು ಸ್ವಲ್ಪ ಫೋನ್ ತೊಗೊಂಡು ಚೆಕ್ ಮಾಡಿದೆ. ನಮ್ಮ ಮೈಸೂರು ಸಖತ್ ಗ್ರೀನ್ ಇರೋದ್ರಿಂದ ಹೆಲ್ತಿ ಏರ್ ಇರಬೇಕು. ಸೊ ನನ್ನ ಪ್ರಕಾರ 21, 22 ಈ ರೇಂಜಲ್ಲಿ ಇರುತ್ತೆ ಅಂದ್ಕೊಂಡೆ ಏರ್ ಕ್ವಾಲಿಟಿ. ಚೆಕ್ ಮಾಡಿದ್ರೆ 75 ಗುರು. ಒಬ್ಬ ಉಸಿರಾಟ ಮಾಡೋಕ್ಕೆ ಸೆನ್ಸಿಟಿವ್ ಪೀಪಲ್ಸ್ಗೆ ಇದು ಅಪಾಯಕಾರಿ ಅಂತ ಸೂಚಿಸುತ್ತೆ. ಇನ್ನು ಬೇರೆ ಬೇರೆ ನಗರಗಳನ್ನ ನೋಡಿದೆ, ನೋಡಿ ನೀವೇ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಇದೇನೆ. ಮತ್ತೆ ಇನ್ನು ನಮ್ಮ ಇಂಡಿಯಾ ಲೆವೆಲ್ಗೆ ನೋಡೋಕೆ ಹೋದ್ರಂತೂ ಎವಿ ಅಂದರೆ ಎವಿ ಗುರು. ನೀವು ಡೆಲ್ಲಿ ಬಂದ್ಬಿಟ್ಟು ನೋಡಿ, 200, 300 ಕ್ರಾಸ್ ಆಗಿರೋದುಂಟು ಏರ್ ಕ್ವಾಲಿಟಿ. ಅಂದರೆ ಡೆಡ್ಲಿ ಡೇಂಜರಸ್, ಉಸಿರಾಡೋಕ್ಕೆ ಯೋಗ್ಯವಲ್ಲ ಅಂತ. ಹಾಗೆ ನಮ್ಮ ಪಕ್ಕದ ದೇಶಗಳನ್ನ ನೋಡೋಣ ಅಂತ ನೋಡಿದೆ. ಚೀನಾ ಮತ್ತು ಜಪಾನ್, ಅಮೇರಿಕಾ, ಈ ಕೆಲವೊಂದು ಸಿಟಿಗಳು ನೋಡಿದೆ. ಇವು ನೋಡಿದ್ರೆ 20 ಸಮಥಿಂಗ್ ಏರ್ ಕ್ವಾಲಿಟಿ ಚೆನ್ನಾಗಿದೆ, ಈ ಥರ ನೋಡಿದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಮುಂದಿನ ಬಾರಿ ಆದಷ್ಟು ಪಟಾಕಿಗಳನ್ನ ಕಡಿಮೆ ಹೊಡೆಯೋಣ, ದೀಪಗಳನ್ನ ಹಚ್ಚೋಣ. ಓಕೆ ಫ್ರೆಂಡ್ಸ್, ತಪ್ಪದೆ ನಮ್ಮ ಪೇಜ್ನ ಫಾಲೋ ಮಾಡಿ. ಬಾಯ್, ಲವ್ ಯು ಆಲ್.